ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಸಹೋದರರಿಗೂ ಎಲ್ಲರಿಗೂ ನನ್ನ SWCL ಟೀಮ್ ಮಂಜುಳಾನ ಓನರ್ ಆದಂತಹ ಮೋನಿಕಾ ಕಲ್ಲೂರಿ ಅವರಿಗೂ, ಕ್ಯಾಪ್ಟನ್ ಸಂಗೀತಾ, ವೈಸ್ ಕ್ಯಾಪ್ಟನ್ ನಿಖಿತಾ, ಎಲ್ಲ ಪ್ಲೇಯರ್ಸ್, ನನಗೆ ಕಾಣಿಸ್ತಾ ಇರೋದು ಪವಿ, ಸೌಮ್ಯ, ಸುಷ್ಮಾ, ಜಾಯ್ಸಿ ಬಂದಿದ್ದಾರೆ ಅಂತ ಕೇಳ್ಪಟ್ಟೆ ದುಬೈಯಿಂದ, ಬಟ್ ಎಲ್ಲಿ ಕಾಣಿಸ್ತಾ ಇಲ್ಲ. ಮಿಕ್ಕಿದೆಲ್ಲ ಪ್ಲೇಯರ್ಸ್ ಐ ಥಿಂಕ್ ತುಂಬ ಜನ ಮಳೆಯಿಂದ ಸ್ವಲ್ಪ ತಡ ಆಗಿದೆ ಅನ್ಸುತ್ತೆ. ಸ್ವಲ್ಪ ತಡವಾಗಿ ಶುರು ಮಾಡಿದ್ದಕ್ಕೆ ದಯವಿಟ್ಟು ಮೊದಲನೇದಾಗಿ ಕ್ಷಮೆ ಇರಲಿ, ನನ್ನ ಟೀಮ್ ಪರವಾಗಿ ಕೇಳ್ಕೊತಾ ಇದ್ದೀನಿ. SWCL ಬಗ್ಗೆ ಈಗ ಆಲ್ರೆಡಿ ಬಹಳಷ್ಟು ಪ್ರೆಸ್ ಮೀಟ್ಗಳಲ್ಲಿ ನಿಮ್ಮನ್ನೆಲ್ಲ ಭೇಟಿಯಾಗಿ ಬಹಳಷ್ಟು ಮಾತುಕತೆ, ಚರ್ಚೆ ಎಲ್ಲವೂ ನಡೆದಿದೆ. ಇವತ್ತಿನ ಈ ಸೆಲೆಬ್ರೇಷನಲ್ಲಿ ಒಂದು 2 ಮಾತು ಹೇಳೋಕೆ ಇಷ್ಟಪಡ್ತೀನಿ. ಒಂದು ರಿಕ್ವೆಸ್ಟ್, ನಮ್ಮ ಅನುಷಾ ಬಹಳ ಚೆನ್ನಾಗಿ ನಿರೂಪಣೆ ಮಾಡ್ತಿದ್ದಾರೆ. ನಮ್ಮ ಹೆಣ್ಮಕ್ಳು ಅವರ ಹೃದಯದ ಮಾತುಗಳನ್ನ ಹಂಚ್ಕೋತಾ ಇದ್ದಾರೆ. ದಯವಿಟ್ಟು ಸ್ವಲ್ಪ ಹಾಲಲ್ಲಿ ಸೈಲೆನ್ಸ್ ಮೇಂಟೈನ್ ಮಾಡಿ ಅಂತ ನಾನು ಕೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ಕಲಾವಿದರು ಬಣ್ಣ ಹಚ್ಚಿ ಅಭಿನಯಿಸೋದು ಬಹಳ ಡಿಫ್ರೆಂಟ್, ಬ್ಯಾಟ್ ಹಿಡಿದು ಕ್ರಿಕೆಟ್ ಆಡೋದು ತುಂಬ ಡಿಫ್ರೆಂಟ್. ಹೆಣ್ಮಕ್ಳು ಹೇಗೆ ಆಡ್ತಾರೆ, ಏನು ಮಾಡ್ತಾರೆ ಅನ್ನೋದೊಂದು ದೊಡ್ಡ ಪ್ರಶ್ನೆ ಇತ್ತು. ಬಟ್ ಅದು ಖಂಡಿತ ಅದರಲ್ಲೂ ಕೂಡ ಅವ್ರು ಎಕ್ಸೆಲ್ ಆಗ್ತಾರೆ ಅಂತ ನಮ್ಮ ಇಡೀ ಟೀಮ್ ತೋರಿಸಿದೆ. ಬರೀ ನಮ್ಮ ಟೀಮ್ ಅಂತಲ್ಲ, ತಂಡದ ನಮ್ಮ ಚಾಂಪಿಯನ್ಶಿಪ್ಪಲ್ಲಿ ಇದ್ದಂಥ 5 ತಂಡದ ಎಲ್ಲ ಹೆಣ್ಣುಮಕ್ಕಳು, ಆ್ಯಕ್ಟರ್ಸು, ಮೀಡಿಯಾದವರಿದ್ರು, ಪ್ರೆಸ್ ಹುಡುಗಿರಿದ್ರು, ಎಷ್ಟೊಂದು ಜನ, ಎವ್ರಿ ಒನ್ ಟುಗೆದರ್ ಹ್ಯಾವ್ ಪ್ರೂವ್ಡ್ ದ್ಯಾಟ್ ವಿಮೆನ್ ಆಲ್ಸೋ ಕ್ಯಾನ್ ಡೂ ವೆಲ್ ಆನ್ ದ ಫೀಲ್ಡ್ ಅಂತ. ಸೊ ದಯವಿಟ್ಟು ನಿಮ್ಮ ಅನ್ಡಿವೈಡೆಡ್ ಅಟೆನ್ಷನ್. ಮೋನಿಕಾ ಬಹಳ ಟೇಸ್ಟಿ ಥಿಂಗ್ಸ್ ನಿಮಗೆಲ್ಲ ಸರ್ವ್ ಮಾಡ್ತಿದ್ದಾರೆ ಅಂತ ಗೊತ್ತು, ಬಟ್ ಸ್ಟಿಲ್ ಅದನ್ನು ತಿಂತಾನೆ ಮಾತಾಡದೆ ದಯವಿಟ್ಟು ನಮ್ಮ ಹೆಣ್ಮಕ್ಳು ಮಾತು ಒಂದು 5 ನಿಮಿಷ ಕೇಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಮೊದಲನೇದಾಗಿ ಈ ಒಂದು ಕಾನ್ಸೆಪ್ಟ್ನ ಏನು ರಿಯಾಲಿಟಿಗೆ ತಂದಂಥ ನಮ್ಮ ಪೀಟರ್ ಜಾಯ್ಸನ್ ಅವರು, ದುಬೈ ಬೇಸ್ಡ್ ಕನ್ನಡಿಗ, ಅವರು ಈ ಒಂದು ಕಾರ್ಯಕ್ರಮನ SWCL ಅನ್ನೋದನ್ನ ಕಾನ್ಸೆಪ್ಷಲೈಸ್ ಮಾಡ್ಕೊಂಡು ಅವರು ಅದನ್ನು ಮಾಡಿದ್ರು. ಸೊ ಪೀಟರ್ಗೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಇಡೀ ಒಂದು ಚಾಂಪಿಯನ್ಶಿಪ್ಗೆ ಬೆನ್ನೆಲುಬಾಗಿ ನಿಂತು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದು ನಮ್ಮ ಡಾಕ್ಟರ್ ತಾರಾ ಅನುರಾಧ ಅವರು. ಅವ್ರನ್ನ ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಳೇಬೇಕು, ಒಂದು ಥ್ಯಾಂಕ್ ಯು ಹೇಳಲೇಬೇಕು. ಆ್ಯಂಡ್ ಐ ಥಿಂಕ್ ತಾರಮ್ಮ ವಾಸ್ ಒನ್ ಆಫ್ ದ ಮೇನ್ ರೀಸನ್ಸ್ ಮೋನಿಕಾ ಇದರಲ್ಲಿ ಒಂದು ಭಾಗಿಯಾಗೋಕೆ. ಇನಿಷಿಯಲ್ ಆಗಿ ಮೋನಿಕಾ ಅವ್ರು ನಮ್ಮ ಟೀಮ್ ಕ್ಯಾಪ್ಟನ್, ಟೀಮ್ ಓನರ್ ಅಂತ ನಮ್ಗೆ ಗೊತ್ತಿರಲಿಲ್ಲ. ನಂತರ ನಮಗೆ ಗೊತ್ತಾಯಿತು ದುಬೈಗೆ ಹೋದಾಗ. ಸಂಗೀತ ಕೂಡ ಲಾಸ್ಟ್ ಮಿನಿಟಲ್ಲಿ ಜಾಯಿನ್ ಆಗಿದ್ದು. ಬಟ್ ಐ ಥಿಂಕ್ ಎಲ್ಲ ಹ್ಯಾಪನ್ಸ್ ಫಾರ್ ಎ ಗುಡ್ ರೀಸನ್ ಅಂತಾರಲ್ಲ, ಆ ಥರ ಎಲ್ಲರೂ ಸರಿಯಾದ ಸಮಯಕ್ಕೆ ಎಲ್ಲರೂ ಒಟ್ಟಿಗೆ ಬಂದು ಒಂದು ಸ್ಟ್ರಾಂಗ್ ಫೋರ್ಸ್ ಆಯಿತು ನಮ್ಮ ಟೀಮ್ ಮಂಜುಳಾಗೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಮೋನಿಕಾಗೆ ಒಂದು ಸ್ಪೆಷಲ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಒಂದು ಸ್ಪೆಷಲ್ ಥ್ಯಾಂಕ್ ಯು. ಯಾಕಂದರೆ ಟೂರ್ನಮೆಂಟ್ ಆಯಿತು, ಒಂದು ತಿಂಗಳ ಮೇಲೆ ಆಗೋಯ್ತು. ನಾವು ಜುಲೈ 8ಲ್ಲಿ ಹೋಗಿದ್ದು, ಅಲ್ಲಿ ಗೆದ್ದು ಆಯಿತು. 2 ದಿನದಲ್ಲಿ ಕಾರ್ಯಕ್ರಮ ಮುಗೀತು. ಅಲ್ಲೇ ಟ್ರೋಫಿ ಎತ್ತಿದ್ವಿ, ಅಲ್ಲೇ ಒಟ್ಟಿಗೆ ಊಟ ಮಾಡಿದ್ವಿ, ಎಲ್ಲ ಸೆಲೆಬ್ರೇಟ್ ಮಾಡಿದ್ವಿ, ವಾಪಸ್ ಬಂದ್ವಿ ಬೆಂಗಳೂರಿಗೆ. ಅದಾದಮೇಲೆ ಇಲ್ಲಿ ನಿಮ್ಮೆಲ್ಲರ ಮುಂದೆ ಒಂದು ಸೆಲೆಬ್ರೇಷನ್ ಆಗಲೇಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಂಥ ಮೋನಿಕಾಗೆ ನನ್ನ ಕಡೆಯಿಂದ ಒಂದು ಬಿಗ್ ಥ್ಯಾಂಕ್ ಯು. ಯಾಕಂದರೆ ಹೆಣ್ಮಕ್ಳು ಎದ್ದು ಬಿದ್ದು ಏಟ್ ಮಾಡಿಕೊಂಡು ಕಷ್ಟಪಟ್ಟು, ಯಾಕಂದರೆ ಅಭ್ಯಾಸ ಇಲ್ಲ, ಕ್ರಿಕೆಟ್ ಆಡಿ ಅಭ್ಯಾಸ ಇಲ್ಲ, ಅದಕ್ಕೆ ಮುಂಚೆ ಏನೋ ಒಂದಷ್ಟು ಪ್ರಾಕ್ಟೀಸ್ ಮಾಡಿದ್ರು ಅಂತ ಅನ್ಕೋತೀನಿ ಅಲ್ವಾ. ಸೊ ಏಟ್ಗಳು ಮಾಡಿಕೊಂಡು ಗೆಲ್ಲೇಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು, ಚೆನ್ನಾಗಿ ಆಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಹಳ ಸ್ಪೋರ್ಟಿವ್ ಆಗಿ ಆಡಿದಂಥ ನನ್ನ ಟೀಮ್. ಅದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ನೆಗೆಟಿವಿಟಿ ಇದಿಲ್ಲದೆ ಓಕೆ ಅನು ಮ್ಯಾಮ್ ನಾವು ಚೆನ್ನಾಗಿ ಆಡ್ತೀವಿ. ಅಫ್ಕೋರ್ಸ್ ನನ್ನನ್ನು ಅಲ್ಲೆಲ್ಲೋ ಬೆಂಚ್ ಮೇಲೆ ಹತ್ತಿಸ್ಬಿಟ್ರು, ಇಲ್ಲಿ ನೀವು ನಿಂತ್ಕೊಂಡ್ರೆ ವಾಸ್ತು ತುಂಬ ಚೆನ್ನಾಗಿದೆ, ನಾವು ಗೆಲ್ತೀವಿ ಅಂತ. 2 ದಿನ ಆ ಬೆಂಚ್ ಮೇಲೆ ನಿಂತಿದ್ದೆ ದುಬೈಯಲ್ಲಿ, ಅಲ್ಲಿಂದ ಇಳಿಯೋಕ್ಕೆ ಬಿಡಲಿಲ್ಲ ನನ್ನ. ಬಟ್ ಸ್ಟಿಲ್ ಆ ವಾಸ್ತು ಕೂಡ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ. ಅವರ ಎಫರ್ಟ್ಸ್ ಹೆಲ್ಪ್ ಆಯಿತು. ಸೊ ಆ ಎಫರ್ಟ್ಸ್ನ ತಮ್ಮ ಒಂದು ಏನಂತಾರೆ SWCL ಇಂದ ಅವ್ರ ಕಡೆಯಿಂದ ಅಲ್ಲದೆ ತಮ್ಮ ಸ್ವಂತ ಉದ್ದೇಶ, ತಮ್ಮ ಸ್ವಂತ ಖರ್ಚಿನಿಂದ ಮೋನಿಕಾ ಈ ಒಂದು ಸೆಲೆಬ್ರೇಷನ್ ಮಾಡಿ ಹೆಣ್ಣು ಮಕ್ಕಳಿಗೆಲ್ಲ ಒಂದು ಟ್ರೋಫಿ, SWCL ಅಲ್ಲಿ ಸಿಕ್ಕಿ ಟ್ರೋಫಿ ಅಲ್ಲದೆ ಇನ್ನೊಂದು ಟ್ರೋಫಿ ಏನು ನೋಡ್ತಾ ಇದ್ದಾರೆ, ಅದು ಮೋನಿಕಾ ಕಲ್ಲೂರಿ ಆರ್ಟ್ಸ್ ಕಡೆಯಿಂದ ಕೊಡ್ತಾ ಇರುವಂಥದ್ದು. ಸೊ ಆ್ಯಂಡ್ ಮುಖ್ಯವಾಗಿ ಎಲ್ಲ ಅವರ ಎಫರ್ಟ್ಸ್ಗೆ ಒಂದು ಪ್ರೀತಿ ತೋರಿಸೋದಿದೆ. ಇಟ್ ಮೈಟ್ ಬಿ ಥ್ರೂ ವಾಟ್ ಲವ್ಲಿ ಗಿಫ್ಟ್, ಫೈನಾನ್ಷಿಯಲ್ ಒಂದು ಸ್ಮಾಲ್ ಗಿಫ್ಟ್ ಏನು ಕೊಡ್ತಿದ್ದಾರೆ ಅವ್ರ ಹೆಣ್ಮಕ್ಳಿಗೆ ಅದಿರ್ಬೋದು, ಇಲ್ಲ ಗಿಫ್ಟ್ ಹ್ಯಾಂಪರ್ಸ್ ಇರ್ಬೋದು. ಇದೆಲ್ಲನೂ
ಐ ಥಿಂಕ್ ಇಟ್ ವಿಲ್ ಬಿ ಅ ಬೂಸ್ಟ್ ನಮ್ಮ ಹೆಣ್ಮಕ್ಳಿಗೆ. ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಮೋನಿಕಾ, ಆ್ಯಂಡ್ ವೆರಿ ವೆರಿ ಥಾಟ್ಫುಲ್ ಆಫ್ ಯು ಟು ಡೂ ದ್ಯಾಟ್. ನಾನು ಇನ್ಫ್ಯಾಕ್ಟ್ ಅವ್ರು ನನಗೆ ಮೆಸೇಜ್ ಮಾಡಿ ಮ್ಯಾಮ್ ಐ ಪ್ಲಾನಿಂಗ್ ದಿಸ್ ವಿಲ್ ಡೂ ಇಟ್ ಅಂತ. ನಾನು ನಿಮ್ಗೆಲ್ರಿಗೂ ಗೊತ್ತೇ ಇದೆ, ನಾನು ಇರೋದು ನಾರ್ತ್ ಬ್ಯಾಂಗ್ಳೂರಲ್ಲಿ. ನಾನು ಯಲಹಂಕದಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ 1 hour 45 minutes ಆಯಿತು. ಬಟ್ ಸ್ಟಿಲ್ ನಾನು ಮೋನಿಕಾ ಕೇಳಿದೆ, ಐ ಆಮ್ ನಾಟ್ ಗೋಯಿಂಗ್ ಟು ಮಿಸ್ ದಿಸ್, ಖಂಡಿತ ಬಂದೇ ಬರ್ತೀನಿ ನಾನು ಅಂತ. ಯಾಕಂದರೆ ಇದು SWCL ಕಡೆಯಿಂದ ಆಗ್ತಿರೋದಲ್ಲ, ಮೋನಿಕಾ ಕಲ್ಲೂರಿ ಆರ್ಟ್ಸ್ ಕಡೆಯಿಂದ ಆಗ್ತಿರೋದು. ಆ್ಯಂಡ್ ಒಬ್ಬ ಹೆಣ್ಣುಮಗಳು ಬೇರೆ ಹೆಣ್ಣುಮಕ್ಳಿಗೆ ಸಪೋರ್ಟ್ ಆಗಿ ನಿಂತಾಗ, ಎನ್ಕರೇಜ್ ಮಾಡೋಕ್ಕೆ ನಿಂತಾಗ ಅದ್ರ ಜೊತೆ ಕೈ ಜೋಡಿಸೋದು ನಮ್ಮ ಕರ್ತವ್ಯ ಆಗುತ್ತೆ. ಸೊ ಆ ಒಂದು ಭಾವನೆಯಿಂದ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ. ಮೋನಿಕಾ, ವಿಶ್ ಯು ಮೋರ್ ಪವರ್. I wish you all success in everything that you do as a woman. And I think you have a very supportive family as well, and you have lots of things to look after from the family side, you know, the college, school, everything that you were telling me about. And as a producer also, I would love to see you make some lovely Kannada films. ಕನ್ನಡಕ್ಕೆ ಒಂದು ಒಳ್ಳೆ ನಿರ್ಮಾಪಕಿ ಬರಲಿ ಅವರಿಂದ ಅಂತ ವೆಂಕಟೇಶ್ ಅವ್ರು ಕರೆಕ್ಟ್ ಅಂತಿದ್ದಾರೆ. ನಾವೆಲ್ಲ ಒಂದೇ ಪೇಜ್. ಸೊ ಒಳ್ಳೆ ನಿರ್ಮಾಪಕಿ ಬರಲಿ ಅವರ ಕಡೆಯಿಂದ ಅಂತ ನಾನು ಆಶಿಸ್ತೀನಿ. ಮತ್ತೊಮ್ಮೆ ಈ ಮಳೆಯಲ್ಲೂ ನೀವೆಲ್ಲರೂ ಬಂದಿದ್ದೀರಾ. 7 ಗಂಟೆಗೆ 7 ಮಲೆ ಸಿನಿಮಾ ನೋಡೋಕೆ ಹೋಗ್ಬೇಕು ಅಂತ ಕೇಳ್ಪಟ್ಟೆ. ವೆಂಕಟೇಶ್ ಅವರು ಹೇಳಿದ್ರು ಇನ್ನೊಂದು 5-10 ನಿಮಿಷ ಅನ್ಸುತ್ತೆ, ಬೇರೆ ಹೆಣ್ಮಕ್ಳಿಗೆಲ್ಲ ಗಿಫ್ಟ್ಗಳು ಇದು ಕೊಟ್ಬಿಡ್ತಾರೆ. ದಯವಿಟ್ಟು ನಮ್ಮ ಜೊತೆ ಇದ್ದು ಕಾರ್ಯಕ್ರಮನ ನೀವು ನೋಡಿ, ನಿಮ್ಮ ಮೂಲಕ ನೀವೇನು ಸಪೋರ್ಟ್ ಕೊಡ್ತೀರಾ, ನಿಮ್ಮ ಮೀಡಿಯಾ ಮೂಲಕ, ನಿಮ್ಮ ರಿಪೋರ್ಟ್ಸ್ ಮೂಲಕ ಅದಿರಲಿ ಅಂತ ನಾನು ಕೇಳ್ಕೊತೀನಿ. ಮತ್ತೊಮ್ಮೆ ಮೋನಿಕಾ, ಥ್ಯಾಂಕ್ ಯು, ಮೋ ಪವರ್ ಟು ಯು, ಗಾಡ್ ಬ್ಲೆಸ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಪಾತ್ರ ಬೆಂಚ್ ಮೇಲೆ ನಿಂತ್ಕೊಳ್ಳೋದು ಬಿಟ್ಟು ಬೇರೆ ಏನೂ ಇರಲಿಲ್ಲ, ಆದರೂ ನಾನು ಇಡೀ ತಂಡ ನನಗೆ ತುಂಬ ಪ್ರೀತಿ ತೋರಿಸಿದೆ. ಸೊ ಅದಕ್ಕಾಗಿ ನಮ್ಮೆಲ್ಲ ಹೆಣ್ಮಕ್ಳಿಗೂ ನನ್ನ ಕಡೆಯಿಂದ ಒಂದು ಬಿಗ್ ಥ್ಯಾಂಕ್ಸ್. ಅನುಷಾ, ಅಷ್ಟು ದೊಡ್ಡ ಇಂಟ್ರೊಡಕ್ಷನ್ ಬೇಕಾಗಿರಲಿಲ್ಲ, ಬಟ್ ಸ್ಟಿಲ್ ವೆರಿ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಯು ಡಿಸರ್ವ್ ಇಟ್ ಮ್ಯಾಮ್. ಅದೇ ಹೇಳಕ್ಕೆ ಇನ್ನೊಂದು ಲೈಟ್ ಬಿಟ್ಬಿಟ್ಟಿದ್ದೀನಿ ಮ್ಯಾಮ್, ಅದನ್ನು ನಾನು ಮಿಸ್ ಮಾಡದೆ ಸೇರಿಸ್ಬೇಕು. ಐ ಟೆಲ್ ಯು, ಒನ್ ಆಫ್ ಮೈ ಫ್ರೆಂಡ್ ಫೀಮೇಲ್ ಪ್ರೊಡ್ಯೂಸರ್ ಆ್ಯಂಡ್ ಆಲ್ಸೋ ಒಂದು ಸ್ಮಾಲ್ ಫಿಲ್ಮ್ ಮಾಡಿದ್ರು, ಶಾರ್ಟ್ ಫಿಲಮು. ಶಿ ವಾಸ್ ಆಲ್ಸೋ ಡೈರೆಕ್ಟರ್. ಅವರು ಮ್ಯಾಮ್ಗೆ ಶಿ ಟೆಕ್ಸ್ಟೆಡ್ ಆನ್ ಇನ್ಸ್ಟಾಗ್ರಾಮ್, ಮ್ಯಾಮ್ ಪ್ಲೀಸ್ ನಿಮ್ಮ ಪೇಜಲ್ಲಿ ಸ್ವಲ್ಪ ಹಾಕಿ ನಮ್ಮ ಫಿಲಮ್ ಬಗ್ಗೆ ಅಂತ. ಯು ನೋ, ಲೈಕ್ ಲಿಟ್ರಲಿ ಒಂದೇ ಒಂದು ಮೆಸೇಜ್ಗೆ ಮ್ಯಾಮ್ ಒಂದು ಹುಡುಗಿಗೆ ಸಪೋರ್ಟ್ ಮಾಡಬೇಕಂತ ಶಿ ಪೋಸ್ಟೆಡ್ ಇಟ್ ಆನ್ ಹರ್ ಇನ್ಸ್ಟಾಗ್ರಾಮ್. ಈಗ ಕರೆಕ್ಟ್